ಹೆಲೋ ಎವ್ರಿವನ್, ವೆಲ್ಕಮ್ ಟು ಎಜುಮೇಟ್ ಕಾಮರ್ಸ್ ಕ್ಲಾಸಸ್. ನಾನು ಶ್ರುತಿ. ಇವತ್ತಿನ ಕಾನ್ಸೆಪ್ಟ್ ಸೆಕೆಂಡ್ PUC ಅಕೌಂಟೆನ್ಸಿ ಡಿಸಲ್ಯೂಷನ್. 12 ಮಾರ್ಕ್ಸ್ಗೆ ಕೇಳುವಂತಹ ಒಂದು ಇಂಪಾರ್ಟೆಂಟ್ ಕ್ವಶನ್ ಡಿಸಲ್ಯೂಷನ್ ಆಗಿದೆ. ಇವತ್ತು ನಾನು 2024-25ನೇ ಸಾಲಿನ ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ ಕೇಳಿರುವಂತಹ ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮನ್ನು ತಗೊಂಡಿದ್ದೀನಿ ಡಿಸಲ್ಯೂಷನ್ ಮೇಲೆ. ಯಾವುದೇ ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡೋದಕ್ಕಿಂತ ಮೊದಲು ನೀವು ಅದರಲ್ಲಿ ಬರುವಂತಹ ಅಕೌಂಟ್ಗಳಿಗೆ ಎಂಟ್ರೀಸ್ಗಳು ಯಾವುದೆಲ್ಲ ಬರ್ತವೆ ಅನ್ನುವಂಥದ್ದನ್ನು ಕ್ಲಿಯರ್ ಆಗಿ ತಿಳ್ಕೊಂಡಿರಬೇಕಾಗತ್ತೆ. ಆಗ ಮಾತ್ರ ಯಾವ ಅಕೌಂಟ್ಗಳಲ್ಲಿ ಯಾವುದೇ ಎಂಟ್ರಿಗಳು ಕೂಡ ಮಿಸ್ ಆಗೋದಕ್ಕೆ ಚಾನ್ಸು ಇರೋದಿಲ್ಲ. ಹಾಗಾಗಿ ಇದರಲ್ಲಿ ಪ್ರಿಪೇರ್ ಮಾಡುವಂತಹ 3 ಅಕೌಂಟ್ಗಳಿಗೆ ಯಾವ ಎಂಟ್ರಿಗಳು ಬರ್ತವೆ ಅನ್ನುವಂಥದ್ದನ್ನು ಮೊದಲು ನೋಡೋಣ. ನೋಡಿ, ಡಿಸಲ್ಯೂಷನ್ ಅಂತ ಅಂದರೆ ಬಿಸ್ನೆಸ್ಸು ಅಥವಾ ಫರ್ಮ್ ಕ್ಲೋಸ್ ಆಗಿರುವಂಥದ್ದು. ಬಿಸ್ನೆಸ್ನ ಎಲ್ಲ ಆ್ಯಕ್ಟಿವಿಟಿಗಳು ಕೂಡ ಕ್ಲೋಸ್ ಆಗಿರುತ್ತೆ. ಪಾರ್ಟ್ನರ್ಶಿಪ್ನ ಅಗ್ರಿಮೆಂಟ್ ಕೂಡ ಮುಗ್ದಿರುತ್ತೆ. ಅಲ್ಲಿರುವಂತಹ ಪಾರ್ಟ್ನರ್ಸ್ ಬಂದಿರುವಂತಹ ಪ್ರಾಫಿಟ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಅದನ್ನು ಅವರ ರೇಷಿಯೋದ ಮೇಲೆ ಡಿವೈಡ್ ಮಾಡಿಕೊಂಡು ಆಚೆಗೆ ಹೋಗುವಂತಹ ಒಂದು ಕಾನ್ಸೆಪ್ಟು ಈ ಡಿಸಲ್ಯೂಷನ್ ಆಗಿರುತ್ತೆ. ಇದರಲ್ಲಿ ಯಾವುದೇ ಅಸೆಟ್ಗಳನ್ನು ಉಳಿಸೋ ಹಾಗೆ ಇಲ್ಲ, ಮಾರಿ ಹೋಗಬೇಕು, ಇಲ್ಲಾಂದರೆ ಅವರು ತಗೊಂಡು ಹೋಗಬೇಕು. ಎಲ್ಲ ಲಯಬಿಲಿಟೀಸ್ಗಳನ್ನು ಕೂಡ ಪೇ ಮಾಡಿ ಆಚೆಗೆ ಹೋಗಬೇಕಾಗಿರುತ್ತೆ. ಈ ಡಿಸಲ್ಯೂಷನ್ನ ಸೊಲ್ಯೂಷನ್ ಮಾಡಬೇಕಾದ್ರೆ ನಾವು ಲೆಫ್ಟ್ ರೈಟ್ ಎಂಟ್ರಿಯನ್ನು ಹಾಕುವಂಥದ್ದು ಒಂದು ಕಾನ್ಸೆಪ್ಟು ಇದಾಗಿರುತ್ತೆ. ಲೆಫ್ಟ್ ರೈಟ್ ಎಂಟ್ರಿಗಳನ್ನು ಹಾಕಬೇಕಿಲ್ಲಿ. ಲೆಫ್ಟ್ ಕೊಟ್ಟಿರುವಂಥದ್ದನ್ನು ರೈಟ್ ಸೈಡಲ್ಲಿ ಕೊಟ್ಟಿರುವಂಥದ್ದನ್ನು ಲೆಫ್ಟ್ ಸೈಡಲ್ಲಿ ಎಂಟ್ರಿಗಳನ್ನು ಹಾಕುವಂಥದ್ದು ಈ ಡಿಸಲ್ಯೂಷನ್ ಆಗಿರುತ್ತೆ. ಇದರಲ್ಲಿ ಪ್ರಿಪೇರ್ ಮಾಡುವಂತಹ 3 ಅಕೌಂಟ್ಗಳು ಯಾವುದು ಅಂತ ಅಂದರೆ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಂಕ್ ಅಕೌಂಟ್. ಮೊದಲನೇ ಅಕೌಂಟ್ ರಿಯಲೈಸೇಷನ್ ಅಕೌಂಟ್. ಇದರಲ್ಲಿ ಮೊದಲು ಕೊಟ್ಟಿರುವಂತಹ ಬ್ಯಾಲೆನ್ಸ್ ಶೀಟನ್ನು ಕಂಪ್ಲೀಟ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿರುವಂತಹ ಅಸೆಟ್ ಮತ್ತು ಲಯಬಿಲಿಟಿಗಳನ್ನು ಲೆಫ್ಟ್ ರೈಟ್ ಎಂಟ್ರಿಗಳನ್ನು ಹಾಕಿ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್, ಅಸೆಟ್ ರಿಯಲೈಸ್ ಆಗಿರುವಂಥದ್ದು, ಅಸೆಟ್ ಟೇಕನ್ ಓವರ್ ಆಗಿರುವಂಥದ್ದು, ಹಾಗೆ ಲಯಬಿಲಿಟೀಸ್ ಪೇಯ್ಡ್ ಆಗಿರುವಂಥದ್ದು, ಎಕ್ಸ್ಪೆನ್ಸಸ್ ಪೇಯ್ಡ್ ಆಗಿರುವಂಥದ್ದು. ಈ 4 ಎಂಟ್ರಿಗಳು ಕೂಡ ರಿಯಲೈಸೇಷನ್ ಅಕೌಂಟಲ್ಲಿ ಬರುತ್ತೆ. ಇವನ್ನ ಎಂಟ್ರಿ ಎಲ್ಲಿ ಹಾಕಬೇಕು, ಈ 4 ಎಂಟ್ರಿಗಳನ್ನು ಎಲ್ಲಿ ಹಾಕಬೇಕು ಅಂತ ಅಂದರೆ ಅಸೆಟ್ ಯಾವ ಸೈಡಲ್ಲಿ ಎಂಟ್ರಿ ಆಗಿರುತ್ತೆ ಅದರ ಅಪೋಸಿಟ್ ಸೈಡ್ನಲ್ಲಿ ಅಸೆಟ್ ರಿಯಲೈಸ್ಡ್ ಆ್ಯಂಡ್ ಟೇಕನ್ ಓವರ್ ಎಂಟ್ರಿಯನ್ನು ಹಾಕಬೇಕು. ಲಯಬಿಲಿಟೀಸ್ಗಳು ಎಲ್ಲಿ ಎಂಟ್ರಿ ಆಗಿರುತ್ತೆ ಅದರ ಆಪೋಸಿಟ್ ಸೈಡ್ನಲ್ಲಿ ಲಯಬಿಲಿಟೀಸ್ ಪೇಯ್ಡ್ ಮತ್ತು ಎಕ್ಸ್ಪೆನ್ಸಸ್ ಪೇಯ್ಡ್ ಎಂಟ್ರಿಗಳನ್ನು ಹಾಕಬೇಕು. ಇಷ್ಟಾದರೆ ಎಂಟ್ರಿಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗುತ್ತೆ ರಿಯಲೈಸೇಷನ್ ಅಕೌಂಟ್ನಲ್ಲಿ. ನೆಕ್ಸ್ಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಅಡ್ಮಿಷನ್ ಆಫ್ ಪಾರ್ಟ್ನರಲ್ಲಿ ಯಾವ ರೀತಿ ಎಂಟ್ರಿಯನ್ನು ಹಾಕ್ತಿದ್ವಿ, ಕ್ಯಾಪಿಟಲ್ ತಗೊಳ್ತಿದ್ವಿ, ರಿಸರ್ವ್ ಫಂಡ್ ತಗೊಳ್ತಿದ್ವಿ, P&L ಅಕೌಂಟ್ ತಗೊಳ್ತಿದ್ವಿ. ಇಲ್ಲೂ ಕೂಡ ಅದೇ ಪ್ರೊಸೀಜರನ್ನು ಫಾಲೋ ಮಾಡಬೇಕು. ಈ 3 ಎಂಟ್ರಿಗಳು ಹಾಕಬೇಕು. ಮೊದಲು P&L ಅಕೌಂಟ್ ಕೆಲವೊಂದು ಸಲ ಇರುತ್ತೆ, ಕೆಲವೊಂದು ಸಲ ಇರೋದಿಲ್ಲ. ಇದ್ದರೆ ಅದನ್ನು ತಗೋಬೇಕು. ಈ 3 ಕನ್ಸಿಡರ್ ಮಾಡಬೇಕು, ಯಾವುದಿರುತ್ತೆ ಅದನ್ನು ತಗೊಳ್ಬೇಕು. ಆದಮೇಲೆ ಏನು ಮಾಡಬೇಕು, ರಿಯಲೈಸೇಷನ್ ಅಕೌಂಟಿಗೆ ಹೋಗಬೇಕು. ಅಲ್ಲಿ ಎಲ್ಲಾದರೂ ಕೂಡ ಕ್ಯಾಪಿಟಲ್ ಅಕೌಂಟ್ ಅಂತ ಎಂಟ್ರಿ ಇದೆಯಾ ಅಂತ ನೋಡಬೇಕು. ಆ ಎಂಟ್ರಿಯನ್ನು ತಂದು ಇಲ್ಲಿ ಯಾವ ಸೈಡ್ ಇರುತ್ತೆ ಅದರ ಅಪೋಸಿಟ್ ಸೈಡಲ್ಲಿ ಎಂಟ್ರಿಯನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಹಾಕಬೇಕು. ನೆಕ್ಸ್ಟ್, ಬ್ಯಾಂಕ್ ಅಕೌಂಟಲ್ಲಿ ಕಂಪಲ್ಸರಿಯಾಗಿ ಕ್ಯಾಶ್ ಮತ್ತು ಪಾರ್ಟ್ನರ್ಸ್ ಲೋನ್ ಬರುತ್ತೆ. ಈ ಪಾರ್ಟ್ನರ್ಸ್ ಲೋನನ್ನು ತಗೋಬೇಕಾದಾಗ ನೀವು ತುಂಬ ಕೇರ್ಫುಲ್ಲಾಗಿ ನೋಡಬೇಕು. ಯಾಕೆ ಅಂತ ಅಂದರೆ ಕೊಟ್ಟಿರುವಂತಹ ಹೆಸರು ಏನಿರುತ್ತೆ ಅದು ಪಾರ್ಟ್ನರ್ನ ಹೆಸರು ಹೌದಾ ಅಲ್ವಾ ಅನ್ನುವಂಥದ್ದು ನೀವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತ ಅಂದರೆ ಪಾರ್ಟ್ನರ್ಸ್ ಲೋನ್ ಆಗಿದ್ದರೆ ಅದು ಬ್ಯಾಂಕ್ ಅಕೌಂಟಲ್ಲಿ ಬರುತ್ತೆ, ಪಾರ್ಟ್ನರ್ ಅಲ್ಲ ಅಂತ ಅಂದರೆ ಅದು ರಿಯಲೈಸೇಷನ್ ಅಕೌಂಟಿಗೆ ಹೋಗುತ್ತೆ. ಹಾಗಾಗಿ ಇಲ್ಲಿ ನೀವು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ನೆಕ್ಸ್ಟು, ಈ 2 ಎಂಟ್ರಿಗಳು ಆದಮೇಲೆ ರಿಯಲೈಸೇಷನ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಈ 2 ಅಕೌಂಟನ್ನು ನೋಡಬೇಕು. ಅಲ್ಲಿ ಎಲ್ಲಾದರೂ ಕೂಡ ಬ್ಯಾಂಕ್ ಅಕೌಂಟ್ ಅಂತ ಎಂಟ್ರಿ ಇದೆಯಾ ಅಂತ ನೋಡಬೇಕು. ಆ ಎಂಟ್ರಿಯನ್ನು ತಂದು ಬ್ಯಾಂಕ್ ಅಕೌಂಟಲ್ಲಿ ಆಪೋಸಿಟ್ ಸೈಡಲ್ಲಿ ಎಂಟ್ರಿಯನ್ನು ಹಾಕಬೇಕು. ಇದು ನಿಮಗೆ ಕೀ ಪಾಯಿಂಟ್ಸ್ ಅಂತ ಅಂದ್ಕೊಳ್ಳಿ. ಈ ಕೀ ಪಾಯಿಂಟ್ಸನ್ನು ಇಟ್ಕೊಂಡ್ರೆ ನೀವು ತುಂಬ ಈಸಿಯಾಗಿ ಎಂಟ್ರೀಸನ್ನು ಹಾಕಿ ಅಕೌಂಟ್ಗಳನ್ನು ಕಂಪ್ಲೀಟ್ ಮಾಡಬಹುದು. ಈಗ ಪ್ರಾಬ್ಲಮನ್ನು ನೋಡೋಣ. ಪ್ರಾಬ್ಲಮ್ ನೋಡಿ, Vinay, Vaibhav and Naveen are partners in a firm sharing profit and losses in the ratio of 3:2:1 respectively. The balance sheet as on 31/3/2024 was as under. ವಿನಯ್, ವೈಭವ್ ಮತ್ತು ನವೀನ್ ಅನ್ನೋರು 3 ಜನ ಪಾರ್ಟ್ನರ್ಸ್ ಇದ್ದಾರೆ ಒಂದು ಫರ್ಮಲ್ಲಿ. ಅವರ ಪ್ರಾಫಿಟ್ ಅಥವಾ ಲಾಸನ್ನು 3:2:1 ರೇಷಿಯೋದಲ್ಲಿ ಹಂಚ್ಕೊಳ್ತಾ ಇದ್ದಾರೆ. ಅವರ ಬ್ಯಾಲೆನ್ಸ್ ಶೀಟು ಈ ರೀತಿಯಾಗಿ
ಇರುತ್ತೆ. ಅಸೆಟ್ ಮತ್ತು ಲಯಬಿಲಿಟೀಸ್ಗಳನ್ನು ಕೊಟ್ಟಿದ್ದಾರೆ. ದ ಫರ್ಮ್ ವಾಸ್ ಡಿಸಾಲ್ವ್ಡ್ ಆನ್ ದ ಅಬೌವ್ ಡೇಟ್. ಈ ಮೇಲೆ ಕೊಟ್ಟಿರುವಂತಹ ಡೇಟಲ್ಲಿ ಫರ್ಮು ಕ್ಲೋಸ್ ಆಗಿಬಿಟ್ಟಿದೆ, ಡಿಸಾಲ್ವ್ ಆಗಿದೆ. ದ ಅಸೆಟ್ ರಿಯಲೈಸ್ಡ್ ಆಸ್ ಅಂಡರ್. ಅಸೆಟ್ಗಳು ಈ ರೀತಿಯಾಗಿ ರಿಯಲೈಸ್ ಆಗಿದೆ. ಡೆಟಾರ್ಸ್ ರಿಯಲೈಸ್ಡ್ 10% ಲೆಸ್ ದ್ಯಾನ್ ಬುಕ್ ವ್ಯಾಲ್ಯೂ. ಸ್ಟಾಕ್ ರಿಯಲೈಸ್ಡ್ 15% ಮೋರ್ ದ್ಯಾನ್ ಬುಕ್ ವ್ಯಾಲ್ಯೂ. ಬಿಲ್ಡಿಂಗ್ಸ್ ರಿಯಲೈಸ್ಡ್ ₹60,000. ನೆಕ್ಸ್ಟ್, ಕ್ರೆಡಿಟಾರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್ ವರ್ ಪೇಯ್ಡ್ ಇನ್ ಫುಲ್. ಅಂದರೆ ಲಯಬಿಲಿಟಿಗಳು ಫುಲ್ಲಿ ಪೇಯ್ಡ್ ಆಗಿದೆ. ನೋಡಿ, ಈ ಸೆಂಟೆನ್ಸನ್ನು ಅವರು ಕೊಟ್ಟಿರಲಿ ಕೊಟ್ಟಿಲ್ಲದೆ ಇರಲಿ, ಲಯಬಿಲಿಟಿಗಳು ಪೇಯ್ಡ್ ಆಗಿದೆ ಅಂತ ಅವರು ಹೇಳಿರಲಿ ಅಥವಾ ಹೇಳದೇ ಇರಬಹುದು, ನಾವು ಕಂಪಲ್ಸರಿಯಾಗಿ ಎಂಟ್ರಿಯನ್ನು ತೋರಿಸಬೇಕು. ಯಾಕೆ ಅಂತಂದರೆ ಇದು ಡಿಸಲ್ಯೂಷನ್ ಆಗಿರೋದ್ರಿಂದ ಇಲ್ಲಿ ಮುಂದಿನ ಬಿಸ್ನೆಸ್ ಆ್ಯಕ್ಟಿವಿಟಿಗಳು ನಡೆಯೋದಿಲ್ಲ. ಹಾಗಾಗಿ ಅವರು ಲಯಬಿಲಿಟಿಗಳನ್ನ ಪೇ ಮಾಡಿನೇ ಆಚೆ ಹೋಗಬೇಕಾಗಿರುತ್ತೆ. ಹಾಗಾಗಿ ಅವರು ಕೊಟ್ಟಿದ್ದರೂ ಕೂಡ ಕೊಟ್ಟಿಲ್ಲದೇ ಇದ್ದರೂ ಕೂಡ ನಾವು ಎಂಟ್ರಿಯನ್ನು ಹಾಕಬೇಕು. ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ವಿನಯ್ ಫಾರ್ ₹25,000. ಮಷಿನರಿ ವಾಸ್ ಟೇಕನ್ ಓವರ್ ಬೈ ವೈಭವ್ ಫಾರ್ ₹40,000. ಇಬ್ಬರು ಪಾರ್ಟ್ನರ್ಸ್, ವೈಭವ್ ಮತ್ತು ವಿನಯ್ ಇಬ್ಬರು ಕೂಡ ಪಾರ್ಟ್ನರ್ಸ್ ಇದ್ದಾರೆ. ಅವರು ಒಬ್ಬರು ಮೆಷಿನರಿ ತಗೊಂಡು ಹೋಗಿದ್ದಾರೆ, ಇನ್ನೊಬ್ಬರು ಫರ್ನಿಚರ್ ತಗೊಂಡು ಹೋಗಿದ್ದಾರೆ. ನೆಕ್ಸ್ಟ್, ಕಾಸ್ಟ್ ಆಫ್ ಡಿಸಲ್ಯೂಷನ್ ಅಮೌಂಟೆಡ್ ಟು ₹3,000. ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ಸು 3,000 ಆಗಿದೆ. ಏನು ಪ್ರಿಪೇರ್ ಮಾಡಬೇಕು? ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಂಕ್ ಅಕೌಂಟ್. ಈ 3 ಅಕೌಂಟ್ಗಳನ್ನು ನಾವು ಪ್ರಿಪೇರ್ ಮಾಡಬೇಕು. ಸೊಲ್ಯೂಷನನ್ನು ನೋಡೋಣ. ನೋಡಿ, ಮೊದಲನೇ ಅಕೌಂಟ್ ರಿಯಲೈಸೇಷನ್ ಅಕೌಂಟ್. ಇಲ್ಲಿ ಏನು ಮಾಡಬೇಕು? ಮೊದಲು ಕೊಟ್ಟಿರುವಂತಹ ಬ್ಯಾಲೆನ್ಸ್ ಶೀಟನ್ನು ಕಂಪ್ಲೀಟ್ ಮಾಡಬೇಕು. ಅಸೆಟ್ ಮತ್ತು ಲಯಬಿಲಿಟಿಗಳನ್ನು ಎಂಟ್ರಿ ಹಾಕಬೇಕು. ಅಸೆಟ್ ನೋಡಿ, ಕ್ಯಾಶ್ ಎಟ್ ಬ್ಯಾಂಕ್ ಇದೆ. ಕ್ಯಾಶ್ ಕಂಪಲ್ಸರಿ ಎಲ್ಲಿಗೆ ಹೋಗುತ್ತೆ? ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ, ಇಲ್ಲಿ ಬರೋದಿಲ್ಲ. ಉಳಿದಿರುವಂತಹ ಅಸೆಟ್ ಡೆಟಾರ್ಸ್, ಸ್ಟಾಕ್, ಫರ್ನಿಚರ್, ಮೆಷಿನರಿ, ಬಿಲ್ಡಿಂಗ್ಸ್ ಇವಿಷ್ಟು ಕೂಡ ಎಂಟ್ರಿ ಆಗಬೇಕು. ಅಸೆಟ್ಟು ಯಾವ ಸೈಡಲ್ಲಿದೆ? ರೈಟ್ ಸೈಡಲ್ಲಿದೆ. ನಾವು ಎಂಟ್ರಿಯನ್ನು ಎಲ್ಲಿ ಹಾಕಬೇಕು? ಲೆಫ್ಟ್ ಸೈಡಲ್ಲಿ ಹಾಕಬೇಕು. ನೋಡಿ, ಲೆಫ್ಟ್ ಸೈಡಲ್ಲಿ ಡೆಟಾರ್ಸ್, ಸ್ಟಾಕ್, ಫರ್ನಿಚರ್, ಮಷಿನರಿ, ಬಿಲ್ಡಿಂಗ್ 50,000, 60,000, 28,000, 45,000, 50,000 ಟೋಟಲ್ ಮಾಡಿದ್ವಿ 2,33,000 ಅಸೆಟ್ಗಳು ಆಗಿದೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಇರುವಂಥದ್ದು. ಲಯಬಿಲಿಟೀಸನ್ನು ನೋಡಿ, ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್. ಲಯಬಿಲಿಟಿಗಳು ನವೀನ್ ಲೋನ್. ನವೀನ್ ಅಂತ ಅಂದರೆ ಪಾರ್ಟ್ನರ್. ನೋಡಿ, ಪಾರ್ಟ್ನರ್ನ ಹೆಸರು ನವೀನ್, ಪಾರ್ಟ್ನರ್ಸ್ದು ಲೋನ್ ಇದು. ಹಾಗಾಗಿ ಇದು ಎಲ್ಲಿ ಹೋಗುತ್ತೆ? ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಜನರಲ್ ರಿಸರ್ವ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಪಿಟಲ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಉಳಿದಿರುವಂಥದ್ದು ಎರಡು ಯಾವುದು? ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಯಬಲ್. ಯಾವ ಸೈಡಲ್ಲಿದೆ? ಲೆಫ್ಟ್ ಸೈಡಲ್ಲಿದೆ. ಎಲ್ಲಿ ಎಂಟ್ರಿ ಹಾಕ್ತೀವಿ? ರೈಟ್ ಸೈಡಲ್ಲಿ. ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್ 40,000, 10,000 ಟೋಟಲ್ ಮಾಡಿದರೆ 50,000. ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಮುಗಿದಿದೆ. ನೆಕ್ಸ್ಟ್ 4 ಎಂಟ್ರಿ ಯಾವುದು? ಅಸೆಟ್ ರಿಯಲೈಸ್ಡ್, ಟೇಕನ್ ಓವರ್, ಎಕ್ಸ್ಪೆನ್ಸಸ್ ಪೇಯ್ಡ್, ಲಯಬಿಲಿಟೀಸ್ ಪೇಯ್ಡ್. ಈ 4 ಎಂಟ್ರಿಗಳು ಹಾಕಬೇಕು. ಅಸೆಟ್ ರಿಯಲೈಸ್ಡ್ ಕೊಟ್ಟಿದ್ದಾರೆ ಇಲ್ಲಿ. ನಾವು ಅಸೆಟನ್ನು ಎಲ್ಲಿ ಎಂಟ್ರಿ ಮಾಡಿದ್ದೀವಿ? ಲೆಫ್ಟ್ ಸೈಡಲ್ಲಿ. ಈಗ ರೈಟ್ ಸೈಡಿಗೆ ಏನು ಎಂಟ್ರಿ ಮಾಡಬೇಕು? ರಿಯಲೈಸ್ ಆಗಿರುವಂಥದ್ದನ್ನು ಎಂಟ್ರಿ ಮಾಡಬೇಕು. ಡೆಟಾರ್ಸು 10% ಲೆಸ್ ಆಗಿದೆ ಅಂತ ಹೇಳಿದ್ದಾರೆ. 50,000 ಇದೆ, 10% ಅಂತಂದರೆ 5,000. 50,000ಅಲ್ಲಿ 5,000 ಲೆಸ್ ಮಾಡಿದರೆ 45,000. ಸ್ಟಾಕ್ 60,000 ಇದೆ, 15% ಜಾಸ್ತಿ ಆಗಿದೆ. 15% ಅಂತಂದರೆ 9,000. 9,000 ಆ್ಯಡ್ ಮಾಡಿದರೆ 69,000. ಬಿಲ್ಡಿಂಗ್ ಡೈರೆಕ್ಟಾಗಿ ಅಮೌಂಟ್ ಕೊಟ್ಟಿದ್ದಾರೆ 60,000. ಟೋಟಲ್ ಮಾಡಿದ್ವಿ 1,74,000. ನೆಕ್ಸ್ಟ್, ಅಸೆಟ್ ರಿಯಲೈಸ್ ಆಗಿರುವಂಥದ್ದು ವಿನಯ್ ಅಕೌಂಟಿಗೆ 25,000 ಹೋಗಬೇಕು, ವೈಭವ್ ಅಕೌಂಟಿಗೆ 40,000 ಹೋಗಬೇಕು. ಫರ್ನಿಚರ್ ಮತ್ತು ಮಷಿನರಿಯನ್ನು ತಗೊಂಡು ಹೋಗಿರುವಂಥದ್ದು. ವಿನಯ್ ಕ್ಯಾಪಿಟಲ್ ಅಕೌಂಟಿಗೆ 25,000 ಫರ್ನಿಚರ್ ತೊಗೊಂಡು ಹೋಗಿದ್ದಾರೆ. ವೈಭವ್ ಕ್ಯಾಪಿಟಲ್ ಅಕೌಂಟಿಗೆ 40,000 ಮಷಿನರಿ ತಗೊಂಡು ಹೋಗಿದ್ದಾರೆ. ಅಲ್ಲಿಗೆ ಅಸೆಟ್ ರಿಯಲೈಸ್ಡ್ ಮತ್ತು ಟೇಕನ್ ಓವರ್ ಮುಗೀತು. ನೆಕ್ಸ್ಟ್ ಏನು ಮಾಡಬೇಕು? ಲಯಬಿಲಿಟೀಸ್ ಪೇಯ್ಡ್ ಮತ್ತು ಎಕ್ಸ್ಪೆನ್ಸಸ್ ಪೇಯ್ಡ್ ಎಂಟ್ರಿಯನ್ನು ಮಾಡಬೇಕು. ನಾವು ಲಯಬಿಲಿಟೀಸ್ ಇಲ್ಲಿ ಎಂಟ್ರಿ ಮಾಡಿದ್ದೀವಿ ರೈಟ್ ಸೈಡಲ್ಲಿ. ಪೇಯ್ಡ್ ಮತ್ತು ಲಯಬಿಲಿಟೀಸ್ ಪೇಯ್ಡ್ ಮತ್ತು ಎಕ್ಸ್ಪೆನ್ಸಸ್ ಪೇಯ್ಡ್ ಎಲ್ಲಿ ಎಂಟ್ರಿ ಮಾಡಬೇಕು? ಲೆಫ್ಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಲಯಬಿಲಿಟೀಸ್ ಎರಡು ಯಾವ್ದು ತೊಗೊಂಡಿದ್ದೀವಿ? ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಯಬಲ್. ಸೇಮ್ ಇಲ್ಲಿ ತೊಗೊಂಡ್ವಿ. 2 ಬ್ಯಾಂಕ್ ಅಕೌಂಟ್, ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್ 40,000, 10,000, 50,000 ಆಯಿತು. ಇನ್ನೂ ಒಂದು ಎಕ್ಸ್ಪೆನ್ಸಸನ್ನು ಪೇ ಮಾಡಿದ್ದಿದೆ. ಡಿಸಲ್ಯೂಷನ್ ಅಮೌಂಟ್ ಟು ₹3,000. ಅದನ್ನು ಕೂಡ ತಗೊಂಡ್ವಿ. ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ 3,000. ಅಲ್ಲಿಗೆ ಈ 4 ಎಂಟ್ರಿಗಳು ಆದವು. ಈಗೇನು ಮಾಡಬೇಕು? ಟೋಟಲನ್ನು ಮಾಡಬೇಕು. ಟೋಟಲ್ ಮಾಡಿದರೆ 2,89,000 ಬಂದಿದೆ. ಜಾಸ್ತಿ ಯಾವುದಿದೆ ಅದನ್ನು ಎರಡು ಕಡೆಗೂ ಬರಿತೀವಿ. ನಮಗಿಲ್ಲಿ ಪ್ರಾಫಿಟ್ ಆಗಿದೆ 3,000. ಪ್ರಾಫಿಟನ್ನು ಏನು ಮಾಡಬೇಕು? ಎಲ್ಲ ಪಾರ್ಟ್ನರ್ಸಿಗೂ ಹಂಚಬೇಕು. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್.
ವಿನಯ್, ವೈಭವ್, ನವೀನ್ 3,000ದಲ್ಲಿ ಎಲ್ಲರಿಗೂ ಕೂಡ ಡಿವೈಡ್ ಮಾಡಬೇಕು 3:2:1 ರೇಷಿಯೋದ ಮೇಲೆ 3/6 2/6 1/6 ಮಾಡಿದಾಗ 1,500 1,500. ಇದನ್ನು ನೀವು ಒಂದ್ಸಲ ಚೆಕ್ ಮಾಡ್ಕೋಬೇಕು. ನೀವೇನು ಕ್ಯಾಲ್ಕುಲೇಷನನ್ನು ಮಾಡಿರ್ತೀರಿ ಆ ಪ್ರಾಫಿಟ್ಟಿಗೆ ಈ 3 ಎಂಟ್ರಿಗಳು ಟೋಟಲ್ ಮಾಡಿದಾಗ ಮ್ಯಾಚ್ ಆಗ್ತಾ ಇದೆಯಾ ನೋಡ್ಕೋಬೇಕು. ಮ್ಯಾಚ್ ಆಗಿದ್ದರೆ ಕನ್ಫರ್ಮ್ ಮುಂದಕ್ಕೆ ಹೋಗ್ಬೋದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ. ನೆಕ್ಸ್ಟ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಕಾಲಮ್ಸನ್ನು ಕರೆಕ್ಟಾಗಿ ಹಾಕೋಬೇಕು. ಎಲ್ಲ ಪಾರ್ಟ್ನರ್ಸ್ ಅಕೌಂಟ್ ಕೂಡ ಇಲ್ಲಿ ಓಪನ್ ಆಗಿರಬೇಕು. ಡೆಬಿಟ್ ಟು ಕ್ರೆಡಿಟನ್ನು ಕಂಪಲ್ಸರಿ ಮೆನ್ಷನ್ ಮಾಡಬೇಕು ಎಲ್ಲ ಅಕೌಂಟ್ಗಳಲ್ಲೂ ಕೂಡ. ಇಲ್ಲಿ ಯಾವುದು ಬರುತ್ತೆ? ಕ್ಯಾಪಿಟಲ್, ರಿಸರ್ವ್ ಫಂಡ್, P&L ಅಕೌಂಟ್. ಈ ಮೂರನ್ನು ಮೊದಲು ನೋಡಬೇಕು, ಯಾವುದಿದೆ ಅದನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ನೋಡಿ ಕ್ಯಾಪಿಟಲನ್ನು ಕೊಟ್ಟಿದ್ದಾರೆ 80,000 60,000 40,000. ರಿಸರ್ವನ್ನು ಕೂಡ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಎಲ್ಲಿದೆ? ಲೆಫ್ಟ್ ಸೈಡಲ್ಲಿ ಅವ್ರು ಕೊಟ್ಟಿದ್ದಾರೆ. ನಾವೆಲ್ಲಿ ತಗೋಬೇಕು? ರೈಟ್ ಸೈಡಲ್ಲಿ ತಗೋಬೇಕು. ನೋಡಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಆಲ್ರೆಡಿ ನಾವು ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ, ಮತ್ತೆ ಕ್ಯಾಪಿಟಲ್ ಅಂತ ಬರೆಯೋದಿಲ್ಲ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 80,000 60,000 40,000. ನೆಕ್ಸ್ಟ್ ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ. ರಿಸರ್ವ್ ಫಂಡು ಜನರಲ್ ರಿಸರ್ವ್ 6,000 ಇದೆ. 6,000ನ 3 ಜನಕ್ಕೂ ಕೂಡ ಹಂಚಬೇಕು. 3:2:1 ರೇಷಿಯೋ ಮಾಡಿದಾಗ 3,000 2,000 1,000. P&L ಅಕೌಂಟ್ ಇಲ್ಲ ಬಿಡಿ, ನಮ್ಮದು 2 ಎಂಟ್ರಿ ಆಗಿದೆ. ಈಗೇನು ಮಾಡಬೇಕು? ರಿಯಲೈಸೇಷನ್ ಅಕೌಂಟಿಗೆ ಹೋಗಬೇಕು. ಅಲ್ಲಿ ಎಲ್ಲಾದರೂ ಕ್ಯಾಪಿಟಲ್ ಅಕೌಂಟ್ ಎಂಟ್ರಿ ಇದೆಯಾ ನೋಡಬೇಕು. ಇದೆ. ರೈಟ್ ಸೈಡಲ್ಲಿ 2 ಎಂಟ್ರಿ ಇದೆ. ವಿನಯ್ ಕ್ಯಾಪಿಟಲ್ ಅಕೌಂಟ್, ವೈಭವ್ ಕ್ಯಾಪಿಟಲ್ ಅಕೌಂಟ್. ಒಂದು ಫರ್ನಿಚರ್ ಟೇಕನ್ ಓವರ್, ಒಂದು ಮಷಿನರಿ ಟೇಕನ್ ಓವರ್. ರೈಟ್ ಸೈಡಲ್ಲಿದೆ, ತೊಗೊಂಡು ಹೋಗ್ತೀವಿ ಲೆಫ್ಟ್ ಸೈಡಿಗೆ. 2 ರಿಯಲೈಸೇಷನ್ ಅಕೌಂಟ್. ಅದು ಎಲ್ಲಿಂದ ಬಂದಿರುತ್ತೆ ಅದನ್ನು ಬರಿತೀವಿ. ರಿಯಲೈಸೇಷನ್ ಅಕೌಂಟಿಂದ ಬಂದಿದೆ. 2 ರಿಯಲೈಸೇಷನ್ ಅಕೌಂಟ್. ಫರ್ನಿಚರ್ ಟೇಕನ್ ಓವರ್ ಮಾಡಿದ್ದು 25,000 ವಿನಯ್ ಅವರು. ಮಷಿನರಿ ಟೇಕನ್ ಓವರ್ ಮಾಡಿದ್ದು 40,000 ವೈಭವ್ ಅವರು. ರೈಟ್ ಸೈಡಲ್ಲಿ ಆಯಿತು. ಲೆಫ್ಟ್ ಸೈಡಿಗೆ ಬನ್ನಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ನಾವು ಪ್ರಾಫಿಟನ್ನು ತಗೊಂಡು ಹೋಗ್ತಾ ಇದ್ದೀವಿ. 3 ಜನಕ್ಕೂ ಕೂಡ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. 1,500 1,500. ಲೆಫ್ಟ್ ಸೈಡಲ್ಲಿದೆ, ರೈಟಿಗೆ ತಗೊಂಡು ಹೋಗ್ತೀವಿ. ಇಲ್ಲಿಂದ ಬಂದಿದೆ ರಿಯಲೈಸೇಷನ್ ಅಕೌಂಟಿಂದ ಬಂದಿದೆ 1,500 1,500. ಎಂಟ್ರಿಗಳೆಲ್ಲವೂ ಮುಗೀತು. ಈಗೇನು ಮಾಡಬೇಕು? ಟೋಟಲ್ ಮಾಡಿದಾಗ 41,500 63,000 84,500 ಎರಡೂ ಕಡೆ ಕೂಡ ಬರಿತೀವಿ ಟೋಟಲನ್ನು. ಏನು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ ಅದನ್ನು ಬ್ಯಾಂಕ್ ಅಕೌಂಟಿಗೆ ತೊಗೊಂಡು ಹೋಗಬೇಕು. 59,500 23,000 41,500 ಇದನ್ನು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ. ಈ ಬ್ಯಾಲೆನ್ಸಿಂಗ್ ಫಿಗರನ್ನು ನಾವು ಬ್ಯಾಂಕ್ ಅಕೌಂಟಿಗೆ ತಗೊಂಡು ಹೋಗ್ತೀವಿ. ನೆಕ್ಸ್ಟ್ ಅಕೌಂಟ್ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟಲ್ಲಿ ಕಂಪಲ್ಸರಿ ಎಂಟ್ರಿಗಳು ಬರೋದು ಯಾವುದೆರಡು? ಒಂದು ಕ್ಯಾಶ್, ಇನ್ನೊಂದು ಪಾರ್ಟ್ನರ್ಸ್ ಲೋನ್. ನಮ್ಮ ಕೀ ಪಾಯಿಂಟ್ಸ್ ಜೊತೆಗೇನೆ ಬಂದರೆ ಮೊದಲು ತಗೋಬೇಕು ಕ್ಯಾಶ್. ಕ್ಯಾಶ್ ಎಟ್ ಬ್ಯಾಂಕ್ ಕೊಟ್ಟಿದ್ದಾರೆ. ನಾವು ಆಲ್ರೆಡಿ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ನಾವಿಲ್ಲಿ ಮತ್ತೆ ಕ್ಯಾಶ್ ಅಂತ ಬರೆಯೋದಿಲ್ಲ. ಈ ಕ್ಯಾಶ್ ಯಾವ ಕಡೆ ಕೊಟ್ಟಿದ್ದಾರೆ? ರೈಟಲ್ಲಿ ಕೊಟ್ಟಿದ್ದಾರೆ. ನಾವೆಲ್ಲಿ ತಗೋಬೇಕು? ಲೆಫ್ಟ್ ಸೈಡಲ್ಲಿ ತಗೋಬೇಕು. 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ 15,000 ಕ್ಯಾಶ್. ನೆಕ್ಸ್ಟ್ ಏನು ತಗೋಬೇಕು? ಪಾರ್ಟ್ನರ್ಸ್ ಲೋನ್. ನವೀನ್ಸ್ ಲೋನ್ ಅಂತ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿದೆ. ನಾವು ಎಲ್ಲಿಗೆ ತೊಗೊಂಡು ಹೋಗ್ಬೇಕು? ಅದನ್ನು ರೈಟ್ ಸೈಡಿಗೆ ತೊಗೊಂಡು ಹೋಗಬೇಕು. ಬೈ ನವೀನ್ಸ್ ಲೋನ್ 12,000 ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಈ 2 ಅಕೌಂಟ್ಗಳನ್ನು ಹುಡುಕಬೇಕು. 2 ಅಕೌಂಟಲ್ಲಿ ಬ್ಯಾಂಕ್ ಅಕೌಂಟ್ ಎಂಟ್ರಿಗಳನ್ನು ಹುಡುಕಬೇಕು. ನೋಡಿ ರಿಯಲೈಸೇಷನ್ ಅಕೌಂಟಲ್ಲಿ ಬ್ಯಾಂಕ್ ಅಕೌಂಟ್ ಎಂಟ್ರಿ ಇದೆ. ರೈಟ್ ಸೈಡಲ್ಲಿ ಅಸೆಟ್ ರಿಯಲೈಸ್ ಆಗಿರೋದಿದೆ. ಎಷ್ಟಿದೆ? 1,74,000 ಇದೆ. ನಾವು ಲೆಫ್ಟ್ ಸೈಡಿಗೆ ತಗೊಂಡು ಹೋಗ್ತೀವಿ. 2 ರಿಯಲೈಸೇಷನ್ ಅಕೌಂಟ್. ಯಾವ ಅಕೌಂಟಿಂದ ಬಂದಿರುತ್ತೆ ಅದರ ಹೆಸರನ್ನು ಬರೀಬೇಕು. ಅಸೆಟ್ ರಿಯಲೈಸ್ ಆಗಿರುವಂಥದ್ದು 1,74,000 1,74,000 ಬರೆದ್ವಿ. ನೆಕ್ಸ್ಟು ಲೆಫ್ಟ್ ಸೈಡಿಗೆ ಬನ್ನಿ. ಲೆಫ್ಟ್ ಸೈಡಲ್ಲಿ ಕೂಡ ಬ್ಯಾಂಕ್ ಅಕೌಂಟ್ ಎಂಟ್ರಿ ಇದೆ. ಲಯಬಿಲಿಟಿ ಪೇ ಆಗಿರುವಂಥದ್ದು 50,000. ನಾವೆಲ್ಲಿಗೆ ತಗೊಂಡು ಹೋಗಬೇಕು? ರೈಟ್ ಸೈಡಿಗೆ ತಗೊಂಡು ಹೋಗಬೇಕು. ಬೈ ರಿಯಲೈಸೇಷನ್ ಅಕೌಂಟ್ 50,000 ಲಯಬಿಲಿಟಿ ಪೇ ಆಗಿರುವಂಥದ್ದು. ಇನ್ನೂ ಒಂದಿದೆ ಅದ್ರ ಜೊತೆಗೆ ಡಿಸಲ್ಯೂಷನ್ ಎಕ್ಸ್ಪೆನ್ಸಸನ್ನು ಪೇ ಮಾಡಿರುವಂಥದ್ದು 3,000. ಅದನ್ನು ಕೂಡ ತೊಗೊಂಡ್ವಿ. ರಿಯಲೈಸೇಷನ್ ಅಕೌಂಟಲ್ಲಿ 3,000. ನೆಕ್ಸ್ಟು ಈ ಅಕೌಂಟು ಮುಗ್ದಿದೆ. ರಿಯಲೈಸೇಷನ್ ಅಕೌಂಟಲ್ಲಿ ಮುಗ್ದಿದೆ. ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬ್ಯಾಂಕ್ ಅಕೌಂಟ್ ಎಂಟ್ರಿ ಇದೆಯಾ? ಇದೆ. ನಾವೇನು ಮಾಡಿದ್ದೀವಿ? ಬ್ಯಾಲೆನ್ಸಿಂಗ್ ಫಿಗರನ್ನು ತೋರಿಸಿದ್ದೀವಿ. ಅದನ್ನ ಇಲ್ಲಿಗೆ ಕ್ಯಾರಿ ಮಾಡಬೇಕು ನಾವು. ಎಲ್ಲಿದೆ? ಲೆಫ್ಟ್ ಸೈಡಲ್ಲಿ ಇದೆ. ಎಲ್ಲಿಗೆ ತೊಗೊಂಡು ಹೋಗ್ತೀವಿ? ರೈಟ್ ಸೈಡಿಗೆ ತೊಗೊಂಡು ಹೋಗ್ತೀವಿ. ಎಲ್ಲಿಂದ ಬಂದಿದೆ? ಕ್ಯಾಪಿಟಲ್ ಅಕೌಂಟಿಂದ ಬಂದಿದೆ. ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ವಿನಯ್, ವೈಭವ್, ನವೀನ್ 59,500 23,000 51,500 ಟೋಟಲ್ ಮಾಡಿದ್ವಿ 1,00,000
24,000. ಇಷ್ಟಾದಮೇಲೆ ನೀವೇನು ಮಾಡಬೇಕು, ಒಂದು ಸಲ ಕ್ವಶನ್ ಪೇಪರನ್ನು ನೋಡಬೇಕು. ಯಾಕೆ ನೋಡಬೇಕು ಅಂತ ಅಂದರೆ, ನೀವು ಕೀ ಪಾಯಿಂಟ್ಸನ್ನು ಇಟ್ಕೊಂಡಿಲ್ಲ ಅಂತ ಅಂದರೆ ನೀವು ಡೆಫಿನೆಟಾಗಿ ಪಾರ್ಟ್ನರ್ಸ್ ಲೋನನ್ನು ಬಿಟ್ಟಿರ್ತೀರಿ. ಆ ಪಾರ್ಟ್ನರ್ಸ್ ಲೋನನ್ನು ಬಿಟ್ಟಿದ್ದರೆ ಕೊನೆಯಲ್ಲಿ ಅದನ್ನು ಎಂಟ್ರಿ ಹಾಕಿ ಟೋಟಲನ್ನು ಮಾಡಬೇಕಾಗತ್ತೆ. ಕೀ ಪಾಯಿಂಟ್ಸ್ ಜೊತೆಗೇ ಬಂದಿದ್ದರೆ ನೀವು ಪಾರ್ಟ್ನರ್ಸ್ ಲೋನನ್ನು ಮೊದಲಿಗೆ ಎಂಟ್ರಿ ಹಾಕಿರ್ತೀರ, ಅದು ಬಿಟ್ಟು ಹೋಗೋದಿಲ್ಲ. ಹಾಗಾಗಿ ಯಾವುದೇ ಎಂಟ್ರಿಗಳು ಕೂಡ ಮಿಸ್ ಆಗಿರಬಾರ್ದು. ಒಂದು ಸಲ ಬ್ಯಾಲೆನ್ಸ್ ಶೀಟನ್ನು ಚೆಕ್ ಮಾಡ್ಕೋಬೇಕು. ಎಂಟ್ರಿ ಯಾವುದಾದ್ರೂ ಮಿಸ್ ಆಗಿದ್ದರೆ ಅದನ್ನು ಇಲ್ಲಿ ಹಾಕಿ ಅದಾದಮೇಲೆ ಟೋಟಲನ್ನು ಮಾಡಬೇಕು. ಟೋಟಲ್ ಮಾಡಿದರೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತೆ 1,89,000. ಈ ಡಿಸಲ್ಯೂಷನ್ ಅನ್ನುವಂಥದ್ದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ ಇರೋದ್ರಿಂದ ಇದರ ಮೇಲೆ ಇರುವಂತಹ ಎಲ್ಲ ಡೌಟ್ಸ್ಗಳನ್ನು ಕೂಡ ನೀವು ಕ್ಲಿಯರ್ ಮಾಡಿಕೊಂಡು ಎಕ್ಸಾಮ್ಗೆ ಹೋಗಬೇಕಾಗತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.